ಹಲೋ ಎವ್ರಿವನ್. ನಾ ಭಾಳ ದಿನ ಇತ್ತು ವೀಡಿಯೋ ಮಾಡಿಲ್ಲ. ಆ್ಯಕ್ಚುಲಿ ಪಾರ್ಟ್ 2 ಅವಾಗೇ ಬರೋದಿತ್ತು ಒನ್ ಮಂತಿಂದ, ಬಟ್ ಬರ್ಲಿಕ್ಕಾಗಿಲ್ಲ. ಯಾಕಂದ್ರೆ ನನ್ನ ಲ್ಯಾಪ್ಟಾಪ್ ಖರಾಬ್ ಆಗಿತ್ತು. ಅದಕ್ಕೋಸ್ಕರ ಮತ್ತು ನೀವು ಲ್ಯಾಪ್ಟಾಪ್ ತೊಗೊಂಡು ಒಂದು ಸ್ವಲ್ಪ ದಿನ ತನಕ ನಾನು ಸ್ವಲ್ಪ ಪರ್ಸ್ನಲ್ ಕೆಲಸಗಳಿದ್ದು ಅವೆಲ್ಲ ಮುಗಿಸ್ಕೊಂಡು ಇವತ್ತು ಬಂದೀನಿ ನಿಮಗೆ. ಪಾರ್ಟ್ 2 ಏನಪ್ಪ ಅಂದ್ರೆ ನಿಮಗೆ ವಾಲ್ಯೂಮ್ ಬಗ್ಗೆ ಹೇಳ್ಬೇಕಂತಿತ್ತು. ವಾಲ್ಯೂಮ್ ಬಗ್ಗೆ ಹೇಳ್ತೀನಿ ನಿಮಗೆ ಟೋಟಲ್ ಇವತ್ತು. ಫಸ್ಟ್ ನಾವು ಜಸ್ಟ್ ಹೋಗಿ ಇಂಡಿಕೇಟರ್ ಒಳಗೆ ಹೋಗಿ ವಾಲ್ಯೂಮ್ ಅಂತ ಕ್ಲಿಕ್ ಮಾಡಿರಿ. ವಾಲ್ಯೂಮ್ ಅಂತ ಕ್ಲಿಕ್ ಮಾಡೋದು ಸೀದಾ ವಾಲ್ಯೂಮ್ ಬಂದುಬಿಡ್ತದೆ. ಅದು ಕ್ಲಿಕ್ ಮಾಡಿದ್ರಿ ಈ ಥರ ವಾಲ್ಯೂಮ್ ತೋರಿಸ್ತದೆ. ಇದು ಟ್ರೆಡಿಷ್ನಲ್ ವಾಲ್ಯೂಮ್. ಇದು ಈ ಟ್ರೆಡಿಷ್ನಲ್ ವಾಲ್ಯೂಮ್ ಈಗ ಡೇ ಚಾರ್ಟ್ ಇಟ್ಟಿನ ಇಲ್ಲಿ ನೀವು 15 ಮಿನಿಟ್ ತೋರಿಸ್ರಿ, 15 ಮಿನಿಟ್ ಕ್ಯಾಂಡಲ್ ವಾಲ್ಯೂಮ್ ತೋರಿಸ್ತದ. ನೀವು 30 ಮಿನಿಟ್ಸ್ ಓಪನ್ ಮಾಡಿರಿ, 30 ಮಿನಿಟ್ಸ್ ಈಗ ಕಾಣ್ತಾ ಇಲ್ಲಲ್ಲ, ಇಲ್ಲಿ ಓಕೆ ಮಾಡ್ತೀವಿ. 30 ಮಿನಿಟ್ಸ್ 30 ಮಿನಿಟ್ಸ್ ಏನು ತೋರಿಸ್ತದ ಅಂದ್ರೆ ಪ್ರತಿಯೊಂದು ಒಂದೊಂದು ಮಿನಿಟಿಂಗ್ ಕ್ಯಾಂಡಲ್ 30 ಮಿನಿಟಿಂಗ್ ಕ್ಯಾಂಡಲ್ ಏನು ವಾಲ್ಯೂಮ್ ಅದ ಇಲ್ಲಿ ನೋಡ್ರಿ. ಇದ್ರ ಮೇಲೆ ಇಟ್ಟಿನಿ, ಇದೇನು ವಾಲ್ಯೂಮ್ ಅದ, ಇದೇನು ವಾಲ್ಯೂಮ್ ಅದ ತೋರಿಸ್ತದ. ಇದೇ ರೀತಿ ನಾವು ಡೇ ಒಳಗೆ ಹೋದ್ರೆ ಡೇದ್ ಭೀ ತೋರಿಸ್ತದೆ. ಡೇ ಪ್ರತಿಯೊಂದು ಡೇದು ಏನೇನು ಕ್ಯಾಂಡಲ್ ಎಷ್ಟೆಷ್ಟು ವಾಲ್ಯೂಮ್ ಅದ ಅಂತ ಈಗ ಇಲ್ಲದ. ಬಟ್ ಈ ವಾಲ್ಯೂಮ್ ಟ್ರೆಡಿಷ್ನಲ್ ವಾಲ್ಯೂಮ್ಲೇ ನಮಗೆ ಎಕ್ಸಾಕ್ಟ್ ಗೊತ್ತಾಗಲ್ಲ. ಈ ವಾಲ್ಯೂಮ್ ಇಲ್ಲಿಂದ ಯಾವ ಪ್ರೈಸಿಗೆ ಎಷ್ಟು ವಾಲ್ಯೂಮ್ ಬಂತು, ಎಲ್ಲಿ ಬಂತು, ಬಯರ್ಸ್ ಎಲ್ಲಿ ಬಂದರು, ಸೆಲ್ಲರ್ಸ್ ಎಲ್ಲಿ ಬಂದರು ಅಂತ ಗೊತ್ತಾಗ್ತೇನು? ಇಲ್ಲಿಟ್ರೆ ಗೊತ್ತಾಗಲ್ಲ. ಬರೀ ವಾಲ್ಯೂಮ್ ಇಷ್ಟೇ ಗೊತ್ತಾಗ್ತದೆ. ಇಷ್ಟು 11 ಮಿಲಿಯನ್ ಬಂದದ ಈ ಒಂದು ಕ್ಯಾಂಡಲ್ನಾಗ, ಇಲ್ಲಿ 12.177 ಮಿಲಿಯನ್ ಬಂದದ, ಇಷ್ಟೇ ಗೊತ್ತಾಗ್ತದೆ. ಅದಕ್ಕೆ ಈ ಟ್ರೆಡಿಷ್ನಲ್ ವಾಲ್ಯೂಮ್ನ ಎಕ್ಸಾಕ್ಟ್ ನಮ್ಮ ಪಿಕ್ಚರ್ ಗೊತ್ತಾಗಲ್ಲ. ನಮಗೆ ಎಕ್ಸಾಕ್ಟ್ ಪಿಕ್ಚರ್ ಬೇಕಪ್ಪ ಅಂತಂದ್ರೆ ಈ ಟ್ರೆಡಿಷ್ನಲ್ ವಾಲ್ಯೂಮ್ ಬಿಟ್ಟು ಇನ್ನೊಂದು ವಾಲ್ಯೂಮ್ ಅದ. ಅದು ಟ್ರೇಡಿಂಗ್ ವ್ಯೂ ಬೈ ಮಾಡಿದ್ರೆ ಮಾತ್ರ ಆ ಇಂಡಿಕೇಟರ್ ನಮಗೆ ಸಿಗ್ತದೆ. ಇದು ಭೀ ಯೂಸ್ ಮಾಡಿರಿ, ಇದು ಯೂಸ್ ಇಲ್ಲ ಅಂತ ಅನ್ನಲ್ಲ, ಇದು ಭೀ ಯೂಸ್ ಮಾಡಿರಿ. ಬಟ್ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಆ ವಾಲ್ಯೂಮ್ ಅದ. ಆ ವಾಲ್ಯೂಮ್ ಬಗ್ಗೆನೇ ನಿಮಗೆ ಹೇಳ್ಕೊಡೋದು. ಆ ವಾಲ್ಯೂಮ್ ಹೇಳ್ಕೊಡ್ತೀನಿ ನಿಮಗೆ ಟೋಟಲಿ. ಈ ಇಂಡಿಕೇಟರ್ ಸೆಕ್ಷನ್ನಾಗ ಬಂದು VPVR ಅಂತ ಟೈಪ್ ಮಾಡಿರಿ. ವಿಜುವಲ್ ರೇಂಜ್ ವಾಲ್ಯೂಮ್ ಪ್ರೊಫೈಲ್ VRVP ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ರೈಟ್ ಸೈಡ್ ತೋರಿಸ್ತು ನಿಮಗೆ ಇದು ವಾಲ್ಯೂಮ್. ಇಲ್ಲಿ ತೋರಿಸ್ಲತ್ತದಲ್ಲ, ಇದೇ ವಾಲ್ಯೂಮ್. ಈ ವಾಲ್ಯೂಮ್ ನಮಗೇನಪ್ಪ ಈ ವಾಲ್ಯೂಮ್ ಏನು ಡಿಫ್ರೆನ್ಸ್ ಅದ ಅಂದ್ರೆ, ಈ ವಾಲ್ಯೂಮ್ನಾಗ ನಮಗೆ ಎಕ್ಸಾಕ್ಟ್ ಯಾವ ಪ್ರೈಸಲ್ಲಿ ರಿಟೇಲರ್ ಇಂಟ್ರೆಸ್ಟೆಡ್ ಅರ, ಯಾವ ಪ್ರೈಸಲ್ಲಿ ಇಲ್ಲ, ಮತ್ತು ಎಲ್ಲಿ ಸಪೋರ್ಟ್ ಆಗ್ತದೆ, ಎಲ್ಲಿ ವಾಲ್ಯೂಮ್ ರೆಸ್ಟೆಂಟ್ ಅದ, ಅದೆಲ್ಲ ನಮಗೆ ಕಂಡು ಹಿಡಿಬೋದು. ಹೆಂಗಂತ ನಿಮ್ಗೆ ಹೇಳ್ಕೊಡ್ತೀನಿ. ಫಸ್ಟ್ ಇದು VRVP ಒಳಗೆ ಸೆಟ್ಟಿಂಗ್ ಒಳಗೆ ಬರ್ರಿ. ಇದು ವಿಡ್ತ್ ಏನದಲ್ಲ ನಾರ್ಮಲಿ 21 ಇಡ್ರಿ. ಇದು POC ರೆಡ್ಡಲ್ಲೇ ಇರ್ಲಕ್ಕ. ಆಮೇಲೆ ಇನ್ಪುಟ್ಸ್ ಒಳಗೆ ಇದು ರೋ ಸೈಜ್ ಅದಲ್ಲ 240 ಮಾಡ್ಕೊರಿ. ಇದು ವ್ಯಾಲ್ಯೂ ಏರಿಯಾ ವಾಲ್ಯೂಮ್ ಏನದಲ್ಲ 70 ಇರ್ತದೆ. ನಾನು 68 ಯೂಸ್ ಮಾಡ್ತೀನಿ. ನೀವು 68 ಯೂಸ್ ಮಾಡ್ಬೋದು, 70 ಯೂಸ್ ಮಾಡ್ಬೋದು, ಅದು ನಿಮ್ಮ ಇಷ್ಟ. ಬಟ್ ಆಗ್ತದೆ, ಎರಡು ಕಡೆ ಭೀ ಕರೆಕ್ಟಾಗಿ ಬರುತ್ತೆ. ಈಗ ನೋಡ್ರಿ, ಈಗ ಇದೇನದಪ್ಪ ಅಂತ ಇಂಪಾರ್ಟೆಂಟ್ಸ್ ಅಂದ್ರೆ ಈ ರೆಡ್ ಲೈನ್ ಅದಲ್ಲ, ಈ ವಾಲ್ಯೂಮ್ ಒಳಗೆ ನಿಮ್ಗೆ ರೆಡ್ ಲೈನ್ ಕಾಣತ್ತಲ್ಲ, ಈ ರೆಡ್ ಲೈನ್ ಇಲ್ಲಿ ಮ್ಯಾಗ್ ಕಾಣತ್ತೆ ನೋಡ್ರಿ. 20 ಪಾಯಿಂಟ್ ಇದು ನಾ ಲಿಂಕ್ ಚಾರ್ಟ್ ತೊಗೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕೆ. 20.033 ಏನದ. ಇದು ಯಾಕೆ ಮತ್ತೆ ಚೇಂಜ್ ಆಯ್ತು? 18 ಆಯ್ತು. ಇದು ಚೇಂಜ್ ಆಗ್ತದೆ. ಇದು ವಿಸಿಬಲ್ ಡಾಟಾ ಅದಲ್ಲ, ಅದು ವಾಲ್ಯೂಮ್ ಚೇಂಜ್ ಆಗ್ತಾ ಇರ್ತದೆ. ಯಾಕಪ್ಪ ಅಂತಂದ್ರೆ ನಾವು ಹೆಂಗಿದು ಪಿಕ್ಚರ್ ಇದೇನು ಪೂರ ಇದೇನು ಅಡ್ಜಸ್ಟ್ ಮಾಡ್ತೀವಲ್ಲ, ಆ ಪೂರಾ ವ್ಯಾಲ್ಯೂದೊಳಗಿನ ವ್ಯಾಲ್ಯೂಮ್ ಏರಿಯಾದು ತೆಕ್ಕೊತ ಹೋಗ್ತದೆ. ಈಗ ಇಲ್ಲಿ ಬಂದು ನೋಡ್ರಿ, ಅಂದ್ರೆ ಇಲ್ಲಿ POC ಇದು ಏನದಲ್ಲ, ಈ ರಿಟೇಲರ್ ಇಂಟ್ರೆಸ್ಟೆಡ್ ಅರ ಇಲ್ಲಿ ಅಂತ ಅಂದಂಗೆ. ಈ ಟೈಪ್ ಆಫ್ ಇಲ್ಲಿ ಬಯರ್ಸ್ ಭೀ ಬರ್ತಾರೆ, ಸೆಲ್ಲರ್ಸ್ ಬರ್ತಾರೆ ಅಂತ ಅರ್ಥ ಅದು. ಈಗ ನೋಡ್ರಿ, ಈಗ ನಾರ್ಮಲ್ ನಾನು ಇದಿಷ್ಟೇ ನೀವು ಕ್ಲಿಯರಾಗಿ ಕಾಣಂಗೆ ಮಾಡ್ಕೊತೀನಿ. ಏನು ಇವು ದೊಡ್ಡ ಏನು ನಿಮಗೆ ಕಾಣತ್ತವಲ್ಲ, ಇವು ಏನು ಪೀಕ್ ಎಲ್ಲೆಲ್ಲಿ ದೊಡ್ಡ ಪೀಕ್ ಕಾಣತ್ತವಲ್ಲ, ಅವಕ್ಕೆ ಹೈ ವಾಲ್ಯೂಮ್ ನೋಡ್ ಅಂತಾರೆ. ಫಾರ್ ಎಕ್ಸಾಂಪಲ್ ಇಲ್ಲ ಏನು ದೊಡ್ಡ ಪೀಕ್ ಕಾಣತ್ತಲ್ಲ, ಇದು ಹೈ ವಾಲ್ಯೂಮ್ ನೋಡ್ ಅಂತಾರೆ. ಇದು ಒಂದು ಬೆಸ್ಟ್ ಎಕ್ಸಾಂಪಲ್ ನಿಮಗೆ ತೋರಿಸ್ತೀನಿ. ಡಿಲೀಟ್ ಮಾಡೋಣ. ಇದೇನು ದೊಡ್ಡ ಪೀಕ್ ಕಾಣತ್ತವಲ್ಲ, ಒಂದು ಸೆಕೆಂಡ್, ಏನು ದೊಡ್ಡ ಪೀಕ್ ಕಾಣತ್ತವಲ್ಲ, ಇದು ಹೈ ವಾಲ್ಯೂಮ್ ನೋಡ್ ಅಂತೀವಿ. ಇಲ್ಲೇನು
ಇಲ್ಲೇನಿದೆ ಎಂಡ್ ಇರ್ತಲ್ಲ, ಇದ್ರ ಎಂಡ್ ಇಲ್ಲಿ ನಡಬರ್ಕ ಇಲ್ಲಿ ಲೋ ವಾಲ್ಯೂಮ್ ನೋಡ್ ಅಂತೀವಿ. ಇಲ್ಲ ಇದ್ರ ಎಂಡ್ ಏನದಲ್ಲ, ಇದು ಬ್ಲೂ ಲೈನ್ ಇದೆಲ್ಲ ಲೋ ವಾಲ್ಯೂಮ್ ನೋಡ್ ಅಂತೀವಿ. ಇದು ಲೋ ವಾಲ್ಯೂಮ್ ನೋಡ್. ಈಗ ನಮಗೇನು ಈ ಲೋ ವಾಲ್ಯೂಮ್ ನೋಡ್ದು ಏನು ಏರಿಯಾ ಇರ್ತದಲ್ಲ ಅದಕ್ಕೆ ಲೋ ವಾಲ್ಯೂಮ್ ಏರಿಯಾ ಅಂತ. ಹೈ ವಾಲ್ಯೂಮ್ ಏನದಲ್ಲ ಇಲ್ಲಿ ಹೈ ವಾಲ್ಯೂಮ್ ಏರಿಯಾ ಅಂತೀವಿ. ಲೋ ಇದ್ದಲ್ಲಿ ಲೋ ವಾಲ್ಯೂಮ್ ಏರಿಯಾ. ಹೈ ಏನು ಪೀಕ್ ಕಾಣತ್ತಲ್ಲ ಅವೆಲ್ಲ ಹೈ ವಾಲ್ಯೂಮ್. ಈ ಲೋ ಏರಿಯಾ ಏನಿರ್ತಲ್ಲ ಈ ಲೋ ಇಲ್ಲಿ ಇದಕ್ಕೆ ಲೋ ವಾಲ್ಯೂಮ್ ಏರಿಯಾ ಅಂತೀವಿ. ಈ ಲೋ ವಾಲ್ಯೂಮ್ ಏರಿಯಾ ಎಲ್ಲೆಲ್ಲಿ ಇರ್ತಲ್ಲ ಅದು ಸಪೋರ್ಟ್ ಥರ ಆ್ಯಕ್ಟ್ ಮಾಡುತ್ತೆ. ಇಲ್ಲಿ ನೋಡ್ರಿ, ಈಗ ಈ ಲೋ ವಾಲ್ಯೂಮ್ ಏರಿಯಾ ಎಲ್ಲದಲ್ಲ, ಫಾರ್ ಎಕ್ಸಾಂಪಲ್ ಇದು ಇಲ್ಲೇ ಬರೀತೀನಿ ನಿಮಗೆ ರೆಡ್ ಟೆಕ್ಸ್ಟ್ ಲೋ ವಾಲ್ಯೂಮ್ ಏರಿಯಾ. ಈ ಲೋ ವಾಲ್ಯೂಮ್ ಏರಿಯಾ ಏನದಲ್ಲ, ಲೋ ವಾಲ್ಯೂಮ್ ಏರಿಯಾ ಇದು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆಂಟ್ ಥರ ವರ್ಕ್ ಮಾಡುತ್ತೆ ನೋಡ್ರಿ. ಕ್ಲಿಯರಾಗಿ ನೋಡ್ರಿ, ಈಗ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆಂಟ್ ಮಾಡ್ತದೆ. ಮತ್ತು ಇದು ಏನು ಪಿ ಒ ಸಿ, ಈ ಪಿ ಒ ಸಿ ಏನು ಬರ್ತಲ್ಲ, ಈ ಪಿ ಒ ಸಿ ತೋರಿಸ್ತಾರಲ್ಲ ಇದಕ್ಕೆ ಪಿ ಒ ಸಿ ಅಂತೀವಿ ನಾವು. ಇಲ್ಲಿ ಏನದಲ್ಲ, ಇಲ್ಲಿ ಟ್ರೇಡರ್ಸ್ ಭಾಳ ಇಂಟ್ರೆಸ್ಟೆಡ್ ಅರ ಅಂತ ಅನ್ಕೋಬೇಕು. ಈ ರೆಡ್ ಲೈನ್ ಬಯರ್ಸ್ ಅರನೋ ಸೆಲ್ಲರ್ಸ್ ಅರನೋ ಗೊತ್ತಿಲ್ಲ, ಅದು ಆಮೇಲೆ ನಾವು ಟ್ರೇಡ್ ಮಾಡೋ ಟೈಮಿಗೆ ಗೊತ್ತಾಗ್ತದೆ. ಗೋ ಚಾಟಿಂಗ್ ಅವು ಯೂಸ್ ಮಾಡಿದಾಗ ಅವಾಗ ನಮಗೆಲ್ಲ ಡೆಲ್ಟಾ ಎಲ್ಲ ಅದ ಏನು ಅದರೊಳಗೆ ಗೊತ್ತಾಗ್ತದೆ. ಬಟ್ ಇಲ್ಲಿ ಏನಪ್ಪ ಅಂತಂದ್ರೆ ಇದೇನು ರೆಡ್ ಲೈನ್ ಅಂತಾರಲ್ಲ, ಇದು ರೆಡ್ ಲೈನ್ ಏನದ ಪಿ ಒ ಸಿ ಅದ. ಇಲ್ಲಿ ರಿಟೇಲರ್ ಭಾಳ ಇಂಟ್ರೆಸ್ಟೆಡ್ ಅರ ಅಂತ ಅರ್ಥ. ಮತ್ತು ಇನ್ನೊಂದು ಈ ಎಂಡ್ ಏನದಲ್ಲ, ಇಲ್ಲಿ ಎಂಡ್ ಏನಿರ್ತದೆ ನೋಡ್ರಿ, ಹಿಂಗೆ ಎಂಡ್ ಇಲ್ಲಿ ಏನದಪ್ಪ ಅಂದ್ರೆ ರಿಟೇಲರ್ ಇಂಟ್ರೆಸ್ಟೆಡ್ ಇಲ್ಲ ಅಂತ ಅರ್ಥ. ಇಲ್ಲಿ ಏನು ಅದಕ್ಕೆ ಫಸ್ಟ್ ಏನಪ್ಪ ಅಂದ್ರೆ ಇವೇನು ಏರಿಯಾಗಳವಲ್ಲ ಇವು ಮಾರ್ಕ್ ಮಾಡ್ಕೊರಿ. ಇವಕ್ಕೆಲ್ಲ ಇವೇನು ಹಿಂಗೆ ಗುಡ್ಡಗಳು ಕಾಣತ್ತವಲ್ಲ ಸೈಡಿಗೆ, ಇದಕ್ಕೆ ಹೈ ವಾಲ್ಯೂಮ್ ನೋಡಂತೀವಿ ಇದಕ್ಕೆಲ್ಲ. ಫಾರ್ ಎಕ್ಸಾಂಪಲ್ ಇದು ಪೂರನೇ ಇದು ಹೈ ವಾಲ್ಯೂಮ್ ನೋಡಂತೀವಿ. ಇಲ್ಲೇನು ಎಂಡ್ ಅದಲ್ಲ, ಈ ಬ್ಲೂ ಲೈನ್ ಇದೆಯಲ್ಲ, ಈ ಲೋ ವಾಲ್ಯೂಮ್ ನೋಡಂತೀವಿ. ಅದಕ್ಕೆ ಏನು ಮಾಡ್ಬೇಕು ನಾವು, ಈ ಹೈ ವಾಲ್ಯೂಮ್ ನೋಡ್ ಸುತ್ತಮುತ್ತ ಏರಿಯಾ ಏನಿರ್ತಲ್ಲ ಇದಕ್ಕೆ ಏನಂತೀವಿ ನಾವು, ಹೈ ವಾಲ್ಯೂಮ್ ಏರಿಯಾ ಅಂತೀವಿ ಅದಕ್ಕೆ. ಫಾರ್ ಎಕ್ಸಾಂಪಲ್ ಇದು ತೋರಿಸ್ತೀನಿ ನೋಡ್ರಿ, ಈ ಹೈ ವಾಲ್ಯೂಮ್ ಏರಿಯಾ ಅಂತ ಇದು ತೋರಿಸ್ತೀನಿ. ಇಷ್ಟೇ ಇಡಮೆ, ಅದು ಚೇಂಜ್ ಆಗ್ತದೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನದಪ್ಪ ಅಂದ್ರೆ ಇಲ್ಲಿ ದೊಡ್ಡ ಏನು ಪೀಕ್ ಕಾಣತ್ತವಲ್ಲ ನಿಮಗೆ, ಅದಕ್ಕೆಲ್ಲ ಹೈ ವಾಲ್ಯೂಮ್ ನೋಡ್ ಅಂತ ಹೇಳ್ತೀವಿ ಅಂತ ಹೇಳ್ದೆ. ಇಲ್ಲಿ ಎಲ್ಲಿ ಪೀಕ್ಗಳು ಕಾಣಲ್ಲ ಅದಕ್ಕೆ ಲೋ ವಾಲ್ಯೂಮ್ ನೋಡ್ ಅಂತೀವಿ. ಅದ್ರ ಏರಿಯಾ ಏನದಲ್ಲ ಅದು ಹೈ ವಾಲ್ಯೂಮ್ ಏರಿಯಾ ಅಂತೀವಿ. ಇದೇನ ಲೋ ವಾಲ್ಯೂಮ್ ಏರಿಯಾ ಅಂತೀವಿ ಈ ಏರಿಯಾಗಳಿಗೆ. ಮತ್ತು ಇಲ್ಲಿ ಲೋ ವಾಲ್ಯೂಮ್ ಏರಿಯಾ ಎಲ್ಲದಲ್ಲ ಅಲ್ಲಿ ಕಮ್ಮಿ ಟ್ರೇಡ್ ಆಗ್ತದೆ. ಆ ಕಮ್ಮಿ ಟ್ರೇಡ್ ಆಗೋ ಸಲಕ್ಕೆ ಅದು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆಂಟ್ ಥರ ವರ್ಕ್ ಆಗ್ತದೆ. ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ, ಈಗ ಇದು ಒಂದದ, ಇದು ನೋಡ್ರಿ, ಇಲ್ಲಿ ಲೋ ವಾಲ್ಯೂಮ್ ಏರಿಯಾ ಅದ. ಇಲ್ಲಿ ಏನದು ರೆಸಿಸ್ಟೆಂಟ್ ಥರ ವರ್ಕ್ ಮಾಡ್ಲತ್ತದ. ಈಗ ಇಲ್ಲಿ ನೋಡ್ರಿ, ಇದು ಪೀಕ್ ಏರಿಯಾ ಇವು. ಇಲ್ಲಿ ಟ್ರೇಡರ್ಸ್ ಇಂಟ್ರೆಸ್ಟೆಡ್ ಅರ. ಇಲ್ಲಿಂದ ಏನೈತಿ, ಇಲ್ಲಿ ಈ ಪೀಕ್ಲಿ ಇಲ್ಲಿಂದ ಏನೋ ಪಾಸ್ ಆಗಬೇಕಿತ್ತಂತ ತಿಳ್ಕೊರಿ, ಭಾಳ ಫಾಸ್ಟ್ ಪಾಸ್ ಆಗ್ತದೆ. ಇದು ಎಲ್ಲಿ ಟ್ರೇಡರ್ಸ್ ಇಂಟ್ರೆಸ್ಟೆಡ್ ಇರಲ್ಲ ಇಂಥವು ಇಲ್ಲಿ ಲೋ ವಾಲ್ಯೂಮ್ ಇರ್ತದಲ್ಲ, ಇಲ್ಲಿ ಭಾಳ ಫಾಸ್ಟ್ ಪಾಸ್ ಆಗ್ಯದ ನೋಡ್ರಿ. ಈ ಹೈ ವಾಲ್ಯೂಮ್ ನೋಡಲಿ, ಇಲ್ಲೇನು ಗ್ಯಾಪ್ ಕಾಣತ್ತಲ್ಲ, ಇಲ್ಲಿಂದ ಸೀದಾ ಫಾಸ್ಟ್ ಯಾಕಂದರೆ ಇಲ್ಲಿ ಟ್ರೇಡರ್ಸ್ ಇಂಟ್ರೆಸ್ಟೆಡೇ ಇರಲ್ಲ, ಅದು ಡೈರೆಕ್ಟ್ ಇಲ್ಲೇ ಬಂದುಬಿಡ್ತದೆ ಎಲ್ಲಿ ಟ್ರೇಡರ್ಸ್ ಇಂಟ್ರೆಸ್ಟೆಡ್ ಅರ. ಈಗ ಅಲ್ಲಿಂದ ಈ ಕಡೆ ಪಾಸ್ ಆಗ್ಯದಿತ್ತಂದ್ರೆ ಭಾಳ ಫಾಸ್ಟ್ ಪಾಸ್ ಆಗ್ತದೆ. ಹಾಗಾಗಿ ಇದು ಲೋ ವಾಲ್ಯೂಮ್ ಏರಿಯಾ ನೋಡಿ ಏನೇನು ಇರ್ತಾವಲ್ಲ ಅದೆಲ್ಲ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆಂಟ್ ಥರ ವರ್ಕ್ ಆಗ್ತಾವೆ. ಇವು ಪೀಕ್ ನೋಡ್ಗಳು ಏನಿರ್ತಾವೆ ಅಲ್ಲೆಲ್ಲ ಅಕ್ಯುಮುಲೇಟ್ ಆಗ್ಲಿಕ್ಕೆ ಚಾಲು ಹೋಗ್ತದೆ ನಾರ್ಮಲಿ. ಇದೊಂದು ಅದ ಇಂಪಾರ್ಟೆಂಟ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಪಿ ಒ ಸಿ ಮ್ಯಾಗ್ನೆಟ್ ಥರ ಭೀ ಯೂಸ್ ಆಗ್ತದೆ. ನೀವು ಅಲ್ಲಿಂದ ಲೋ ವಾಲ್ಯೂಮ್ ಏರಿಯಲ್ಲೇ, ಫಾರ್ ಎಕ್ಸಾಂಪಲ್ ಈ ಲೋ ವಾಲ್ಯೂಮ್ ಏರಿಯಲ್ಲೇ ಇಲ್ಲಿ ಶಾರ್ಟ್ ಮಾಡಿದ್ರೆ ಈ ಪಿ ಒ ಸಿ ಕಡೆನೇ ಬಂದ ನೋಡ್ರಿ. ಈ ಲೋ ವಾಲ್ಯೂಮ್ ಏರಿಯಲ್ಲೇ ಇಲ್ಲಿ ಶಾರ್ಟ್ ಮಾಡಿದ್ರೆ ಪಿ ಒ ಸಿ ತಕ್ಕನೇ ಬಂದದ. ಆರಾಮ್ ಟ್ರೇಡ್ ತೊಗೋಬೋದು ಇದಿಷ್ಟು ಪಾರ್ಟ್. ಹಿಂಗಿದು ಈ ವಾಲ್ಯೂಮ್ ಏರಿಯಲ್ಲಿ ನಾವು ಯೂಸ್ ಮಾಡ್ಕೊಂಡು ಟ್ರೇಡ್ಸ್ ತೊಗೋಬೋದು. ಒಂದು ಗುಡ್ ಇಂಡಿಕೇಟರ್ ಅದ. ಇದು ಫಸ್ಟ್ ಕಲೀರಿ, ಪ್ರಾಕ್ಟೀಸ್ ಮಾಡ್ರಿ ಒಂದು ಸ್ವಲ್ಪ ನೋಡ್ಕೇಶಿ ನಿಮಗೆ ಗೊತ್ತು. ಹಲೋ, ನೀವು ಕ್ರಿಪ್ಟೋ ಟ್ರೇಡಿಂಗ್ ಮಾಡಬೇಕಿತ್ತಂದ್ರೆ ಒಂದು ಪ್ಲ್ಯಾಟ್ಫಾರ್ಮ್ ಇದೆ, ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಅದ ಬೈಬಿಟ್ ಅಂತೇಳಿ.
ಅದ್ರೊಳಗೆ ನೀವು ಟ್ರೇಡ್ ಮಾಡ್ಬೋದು. ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಒಳಗೆ ಅದು ರೆಫರಲ್ ಐ ಡಿ ಹಾಕಿರ್ತೀನಿ, ಅದು ಯೂಸ್ ಮಾಡ್ಕೊಂಡು ಮಾಡಿದ್ರೆ ನನಗೊಂದು ಸ್ವಲ್ಪ ಹೆಲ್ಪ್ ಆಗ್ತದೆ. ಥ್ಯಾಂಕ್ ಯು ವೆರಿ ಮಚ್.